ಹೇಳ್ತಾರೆ. ಮೊದಲನೇದಾಗಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಸರ್ಕಾರ ಈ ಹಂತದಲ್ಲಿ ಮುಂದಕ್ಕೆ ಹೋಗಲಿಲ್ಲ ಅಂದಿದ್ರೆ ಏನು ಗೊತ್ತಾಗ್ತಿರ್ಲಿಲ್ಲ. ಅದು ಯಾರು ತಪ್ಪಿದೆ, ಯಾರು ಇದಿದೆ ಅನ್ನೋದು ಗೊತ್ತಿಲ್ಲ. ಅದೇ ರೀತಿಯಾಗಿ ಮುಂದೆ ಸುಪ್ರೀಂ ಕೋರ್ಟು ಸಹ ನಾನು ಮಾಧ್ಯಮದಲ್ಲೇ ನೋಡ್ತಾ ಇದ್ದೆ, ಶೀಘ್ರವಾಗಿ ತ್ವರಿತವಾಗಿರ್ತಕ್ಕಂತಹ ರೀತಿಯಲ್ಲಿ ವಿಚಾರಣೆ ನಡೆಸಬೇಕು ಆ ಕೇಸನ್ನು ಅನ್ನುವಂಥದ್ದನ್ನು ಹೇಳಿದೆ. ನಿಜಕ್ಕೂ ನಾವು ಸಹ ತಮ್ಮ ಮೂಲಕ ಈಗಾಗಲೇ ಆಗ್ರಹ ಮಾಡಿದ್ವಿ, ಟ್ರಯಲ್ ಕೋರ್ಟು ಒಂದು ವಿಶೇಷವಾದಂಥ ಟ್ರಯಲ್ ಕೋರ್ಟಲ್ಲಿ ಆಗಬೇಕು ಅನ್ನುವಂಥದ್ದನ್ನು. ಆ ಪ್ರಕಾರ ಸುಪ್ರೀಂ ಕೋರ್ಟು ಸಹ ಹೇಳಿದೆ ಅಂಥೇಳಿ ಭಾವಿಸ್ತೀನಿ. ಖಂಡಿತ ಒಂದು ಇದರಿಂದ ನಮಗೇನು ಗೊತ್ತಾಗ್ತದೆ ಅಂದರೆ, ಯಾರೇ ತಪ್ಪು ಮಾಡಿದರೂ ಸಹ ಯಾವತ್ತೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಒಂದು ಕಡೆ ಎಲ್ಲಾದ್ರೂ ತಪ್ಪಿಸ್ಕೊಂಡ್ರು ಇನ್ನೊಂದು ಕಡೆ, ಯಾಕಂದರೆ ನಾವು ಕಾನೂನಿನ ಬಗ್ಗೆ ಇನ್ನೂ ಹೆಚ್ಚು ಯಾವತ್ತೂ ಗೌರವ ಕೊಡ್ತೀವಿ, ಯಾವತ್ತೂ ಗೌರವ ಇದೆ. ಇನ್ನೂ ಹೆಚ್ಚು ನಮಗೆ ಇನ್ನೂ ಹೆಚ್ಚಿನ ಒಂದು ಗೌರವ ಉಂಟಾಗಿದೆ. ಯಾಕಂದರೆ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಿರ್ತಕ್ಕಂಥದ್ದು ನಿಜಕ್ಕೂ. ಅದೇ ರೀತಿಯಾಗಿ ಇನ್ನೂ ಏನು ಈ ಸಂದರ್ಭದಲ್ಲಿ ಹೇಳಬೇಕು ಬೇಡ ಗೊತ್ತಿಲ್ಲ ನನಗೆ. ಸ್ವಲ್ಪ ಈಗಾಗಲೇ ಅವ್ರು ಹೇಳಿದರು ಭಾವುಕರಾಗಿ, ಆ ಚಿಕ್ಕ ವಯಸ್ಸಿನ ಹೆಣ್ಮಗಳು, ಆ ಮಗು ಬೇರೆ ಇದೆ, ಅವರಿಗೆ ಸರ್ಕಾರ ಏನಾದರೂ ಮಾಡಿ ಒಂದು ವಿಶೇಷವಾದಂಥ ಪ್ರಕರಣ ಅಂತ ಮಾಡಿ ಅವ್ರಿಗೊಂದು ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು ಅವ್ರ ಜೀವನಕ್ಕೆ ಅನ್ನುವಂಥದ್ದು ಒಂದು ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟ. ಈಗ ದರ್ಶನ್ ಬೇಲ್ ಸಿಕ್ಕ ಮೇಲೆ ರೌಡಿಗಳ ಜೊತೆ ಹೋಗಿದ್ರು, ಫಾರೆನ್ಗೆ ಹೋಗಿದ್ರು ಅಂತೆಲ್ಲ ಓಡಾಡಿದ್ರು ಸರ್. ರೌಡಿಗಳ ಜೊತೆಗೆಲ್ಲ ಇಲ್ಲ, ಅದ್ರ ಬಗ್ಗೆ ಅಲ್ಲ ಸರ್, ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಒಂದೊಮ್ಮೆ ಅದು ಕೋರ್ಟ್ ಇದೆ, ಅದಕ್ಕೆ ತಕ್ಕಂಥದ್ದು ಕಾನೂನಿದೆ. ಅದು ಆ ರೀತಿ ಇದ್ದರೆ ಆ ಕಾನೂನಿಗೆ ವ್ಯಾಪ್ತಿಗೆ ಅದೇನಾಗುತ್ತೋ ಅದು ಆಗಲಿ ಸರ್. ಥ್ಯಾಂಕ್ ಯು.